ಒಂದು ಸರ್ಕಾರಿ ಆಸ್ಪತ್ರೆ ಯಾವ ಹಂತದಲ್ಲಿ ಹೇಗೆ ನಡೀತದೆ ಗೊತ್ತಾಗಬೇಕಾದ್ರೆ ಅದು ಮಧ್ಯರಾತ್ರಿ ಹೋದರೆ ಮಾತ್ರ ಸ್ಪಷ್ಟವಾದ ಚಿತ್ರಣ ಗೊತ್ತಾಗ್ತದೆ. ಇವತ್ತೇನು ಜನಸಾಮಾನ್ಯರ ಆಶೀರ್ವಾದ ಮುಖಾಂತರ ಆರೋಗ್ಯ ಖಾತೆಯಾಗಿ ಇವತ್ತು ಸಿಕ್ಕಿದೆ, ಅದನ್ನು ಇಂದಿನ ನಮ್ಮ ಸಚಿವರ ಉತ್ತಮವಾದೆಲ್ಲ ಕೆಲಸಗಳನ್ನು ಇನ್ನಷ್ಟು ಮುಂದಕ್ಕೆ ಉತ್ತಮವಾಗಿ ತಗೊಂಡು ಹೋಗಿ ಸಮಾಜದ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಜನರ ಆರೋಗ್ಯ ಸಂಬಂಧಪಟ್ಟಾಗೆ ತನ್ನ ಸೇವೆಯನ್ನು ಮಾಡಲಿಕ್ಕೆ ನಾನು ತನ್ನ ಕೆಲಸವನ್ನು ಪ್ರಾರಂಭ ಮಾಡಿದ್ದೇನೆ. ಅದಕ್ಕೆಲ್ಲ ನಮಗೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಸರ್ವರಿಗೂ ಕೂಡ ನನ್ನ ಕತೆ ನಾನು ಇವತ್ತು ಸಲ್ಲಿಸ್ತೇನೆ. ನನ್ನ ಕೆಲಸ ಜಾಸ್ತಿ ಆಗ್ಬೋದು, ಕೆಲಸ ಕಡಿಮೆ ಆಗ್ಬೋದು. ಒಂದು ಮಾತೊಂದು ಸ್ಪಷ್ಟ, ನಾನು ಯಾವುದೇ ಕೆಲಸ ಇರಲಿ ಮಾತಿರಲಿ, ಅದು ನಮ್ಮ ಜಿಲ್ಲೆಯ ನಮ್ಮ ಕ್ಷೇತ್ರದ ಜನಸಾಮಾನ್ಯ ತಲೆ ಎತ್ತಿ ಹೋಗುವಂಥ ಕೆಲಸ ಅಲ್ಲದೆ ತಲೆ ತಗ್ಗಿಸುವಂಥ ಕೆಲಸ ಯಾವುದು ಕೂಡ ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸಿ ಎಲ್ಲರ ಆಶೀರ್ವಾದ ನಾನು ಇವತ್ತು ಕೇಳಿಕೊಳ್ತೇನೆ. ಒಂದು ಸರ್ಕಾರಿ ಆಸ್ಪತ್ರೆ ಯಾವ ಹಂತದಲ್ಲಿ ಹೇಗೆ ನಡೀತದೆ ಗೊತ್ತಾಗಬೇಕಾದ್ರೆ ಅದು ಮಧ್ಯರಾತ್ರಿ ಹೋದರೆ ಮಾತ್ರ ಸ್ಪಷ್ಟವಾದ ಚಿತ್ರಣ ಗೊತ್ತಾಗ್ತದೆ. ಯಾಕಂದರೆ ಎಲ್ಲ ನಿಗದಿತ ಡಾಕ್ಟರ್ ರಾತ್ರಿ ಬರ್ತಾರಾ ಇಲ್ವಾ, ಸಿಬ್ಬಂದಿ ವರ್ಗ ಇರ್ತಾರಾ ಇಲ್ವಾ, ರಾತ್ರಿ ಯಾರು ಬಂದರೆ ಅಲ್ಲಿ ಬೇಕಾದಂಥ ಗಾರ್ಡ್ಗಳು ಅಥವಾ ಅಲ್ಲಿಗೆ ರಿಸೆಪ್ಷನ್ಗೆ ಮಾತಾಡಲಿಕ್ಕೆ ಜನ ಇದ್ದಾರಾ ಇಲ್ವಾ, ಅಥವಾ ಏನು ಟ್ರೀಟ್ಮೆಂಟ್ ಉಂಟಾ ಅದು. ಎರಡನೇದು, ರಾತ್ರಿ ಹೊತ್ತು ನಮ್ಮ ಡಾಕ್ಟರ್ಗಳಿಗೆ ನರ್ಸಸ್ಗಳಿಗೆ ನಿರ್ಭಯವಾಗಿ ಅಲ್ಲಿ ತಮ್ಮ ಚಿಕಿತ್ಸೆ ಕೊಡಲಿರುವಂತಹ ಒಂದು ವ್ಯವಸ್ಥೆ ಇದೆಯಾ, ಊರವರು ಸಹಕಾರ ಮಾಡ್ತಾ ಇದ್ದಾರಾ, ಸ್ವಚ್ಛತೆ ಹೇಗೆ ಇರ್ತದೆ ಅಂಥೇಳಿ ಎಲ್ಲ ಕೂಡ ಗೊತ್ತಾಗಬೇಕಾದ್ರೆ ಇದು ತಡರಾತ್ರಿ ಹೋದರೆ ಮಾತ್ರ ಸ್ಪಷ್ಟ ಚಿತ್ರ ನಮಗೆ ಸಿಗ್ತದೆ. ಮೊನ್ನೆ ಹೋಗಿದ್ದೇನೆ, ಕೆಲವೊಂದು ಲೋಪದರ್ಶಕ ವಿಚಾರ ಇತ್ತು, ಕೆಲವು ಸೇವೆ ಮಾಡಿದೆ, ಇದೆಲ್ಲ ಕ್ರೋಢೀಕರಿಸಿಕೊಂಡು ಈಗಾಗಲೇ ಒಂದು ಹಂತದ ಮೀಟಿಂಗ್ ಬೆಂಗಳೂರು ಮಾಡಿದ್ದೇನೆ. ಈಗ ನಾಳೆ ಬಹುಶಃ ಜಿಲ್ಲೆಯಲ್ಲಿ ಎಲ್ಲ ವೈದ್ಯರ ನಾನು ಮೀಟಿಂಗ್ ಕರೆಸಿ ತಳಮಟ್ಟದ ಸಮಸ್ಯೆ ವಿವಿಧ ಯೋಜನೆ ಏನಿದೆ ನೋಡಿಕೊಂಡು ಮುಂದಿನ ಬ್ಯಾಂಕ್ ಕೂತ್ಕೊಂಡು ಚರ್ಚಿಸಿ ಯಾವುದು ಸರಿ ಇಲ್ಲ ಅದು ಸರಿಪಡಿಸುವಂಥ ವ್ಯವಸ್ಥೆ ಮಾಡ್ತೇನೆ. ಎಲ್ಲ ಕಡೆ ಅವರವರಿಗೆ ನಿಗದಿತ ಸಮಯದಿರುವಂಥ ವೈದ್ಯರು ಅವರವರ ಆಸ್ಪತ್ರೆಗಳು ಇರಬೇಕು, ಅದು ಜವಾಬ್ದಾರಿ. ಮತ್ತು ಇದು ನನ್ನ ಒಬ್ಬನ ಜವಾಬ್ದಾರಿ ಮಾತ್ರ ಅಲ್ಲ, ಲೀಡರ್ಗೆ ಭೇಟಿ ಕೊಡೋದು ನೋಡೋದು. ತಲೆಮಾರು ಜಿಲ್ಲಾ ನಮ್ಮ ಡಿಸ್ಟ್ರಿಕ್ಟ್ ಅಧಿಕಾರಿ ಹೆಲ್ತ್ ಆಫೀಸರ್ ಇದ್ದಾರೆ, ತಾಲೂಕು ಹೆಲ್ತ್ ಆಫೀಸರ್, ಅವರ ಜವಾಬ್ದಾರಿ ಕೊಡಿದೆ. ಅವರು ಕೂಡ ಇವತ್ತು ಆಗಿಂದಾಗೆ ಇನ್ಸ್ಪೆಕ್ಷನ್ ಮಾಡಬೇಕಂತ ನಾನು ಸೂಚಿಸಿದ್ದೇನೆ. ಇಲ್ಲ, ಅದು ಆಸ್ಪತ್ರೆ ಇನ್ನೂ ಕೂಡ ನಾನು ಹೋಗಲಿಲ್ಲ, ಯಾಕೆಂದರೆ 2 ದಿವಸ ಆದಷ್ಟೇ ಪ್ರಿಲಿಮಿನರಿ ಒಂದು ಮೀಟಿಂಗ್ ಮಾಡಿದ್ದೇನೆ. ಫಸ್ಟ್ ನಾನು ಜನರಿಗೆ ಏನು ಸೇವೆ ಕೊಡಬೇಕು ಅದು ನನ್ನ ಮೊದಲ ಆದ್ಯತೆ, ಅದನ್ನು ಸರಿಪಡಿಸೋದು. ಆಡಳಿತ ಮಾಡೋ ಸಂಬಂಧಪಟ್ಟ ವಿಚಾರ ನಾನು ಮತ್ತೆ ನೋಡುವಂಥದ್ದು. ನೋಡಿ, ಎಲ್ಲಿ ಎಲ್ಲ ಸರ್ಕಾರಿ ವೈದ್ಯರು ಮತ್ತು ಡಾಕ್ಟರ್ಗಳು ಮತ್ತು ಸಿಬ್ಬಂದಿ ವರ್ಗಗಳು ಇದ್ದಾರೆ ಅಲ್ಲಿ ಯಾವುದನ್ನು ಕೂಡ ಯಾರಿಗೆ ವಹಿಸುವಂಥ ವಿಚಾರ ಇಲ್ಲ. ಎಲ್ಲಿಯಾದರೂ ಕೆಲವೊಂದು ಕಡೆ ಅಲ್ಲಿ ಉತ್ತಮವಾದ ಬಿಲ್ಡಿಂಗ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಕೆಲವೊಂದು ಡಾಕ್ಟರ್ ಮಾತ್ರ ಇದ್ದಾರೆ, ಕೆಲವೊಂದು ಇರುವುದಿಲ್ಲ. ಆಗ ನಾವು ಅವರ ಸಹಕಾರ ತಗೊಳ್ಳೋದು ಮಾತ್ರ. ಅದು ಆಡಳಿತ ವ್ಯವಸ್ಥೆ ನಮ್ಮ ಇದ್ದಂಥ ವೈದ್ಯರಿಗೆ ಹೆಚ್ಚುವರಿಯಾಗಿ ಕೊಡುವಂಥದ್ದು. ಒಂದು ಮದರ್ ಆ್ಯಂಡ್ ಚೈಲ್ಡ್ ಆಸ್ಪತ್ರೆಯಿಂದ ಮಕ್ಕಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕಡ್ಡಾಯವಾಗಿ 3 ಜನ ಬೇಕೇ ಬೇಕು. ಒಂದು ಮಕ್ಕಳ ವೈದ್ಯರು ಬೇಕು, ತಜ್ಞರು ಬೇಕು, ಪೀಡಿಯಾಟ್ರಿಷಿಯನ್ ಬೇಕು, ಇನ್ನೊಂದು ಹೆರಿಗೆ ತಜ್ಞರು ಬೇಕು, ಗೈನಕಾಲಜಿಸ್ಟ್ ಬೇಕು, ಇನ್ನೊಂದು ಅನೆಸ್ಥೆಸಿಯಾ ಬೇಕು. ಈ 3 ಜನ ಬೇಕು. ಒಂದು CSC ತಾಲೂಕು ಮತ್ತು ಜಿಲ್ಲೆ ನಮ್ಗೆ ಗೊತ್ತಾಗೋದಿಲ್ಲ, ಬೇಕಾದ್ರೆ ಡಾಕ್ಟರ್ಸ್ ಇರ್ತಾರೆ. ಕಮ್ಯುನಿಟಿ ಹೆಲ್ತ್ ಸೆಂಟರ್ನಲ್ಲಿ ಅಲ್ಲಿ ಒಂದು ಗೈನಕಾಲಜಿಸ್ಟ್ ಬಂದರೆ ಅಲ್ಲಿ ಪೀಡಿಯಾಟ್ರಿಷಿಯನ್ ಇರೋದಿಲ್ಲ, ಕೆಲವೊಮ್ಮೆ ಪೀಡಿಯಾಟ್ರಿಷಿಯನ್ ಇದ್ದರೆ ಅನೆಸ್ಥೆಸಿಯಾದವನು ಇರೋದಿಲ್ಲ. ಆವಾಗ ಅದನ್ನು ಗುರುತಿಸಿಕೊಂಡು ಅಲ್ಲಿ ಏನು ಕೊರತೆ ಇದೆ ಅದನ್ನು ನಾವು ಫ್ರೀಯಾಗಿ ನಾವು ಆ ಆಸ್ಪತ್ರೆಯನ್ನು ಸಹಕಾರ ಪಡೆದುಕೊಂಡು ಕೆಲಸ ಮಾಡಿಸೋದ್ರಲ್ಲಿ ತಪ್ಪೇನಿದೆ. ಹಿಂದೆನೂ ನೀವು ನಿಮ್ಮ ಅಂದ್ರೆ ವ್ಯವಸ್ಥೆ ಬರೋಕ್ಕಿಂತ ಮುಂಚೆನೆ ಹಿಂದೆನೂ ಉಳ್ಳಾಲದಲ್ಲಿ ಮಾಡಿದ್ದೇನೆ, ಹಾಸ್ಪಿಟಲ್ನಲ್ಲಿ ಎಲ್ಲ ಬಂದು ಮಾಡ್ತಾ ಇದ್ರು. ಈಗ MOU ಇಂದ ಏನು ಅಂದ್ರೆ ಈಗ ಇದರಿಂದ ಮುಂಚೆ ಯಾರು ಕೂಡ ಮಾಡ್ತಿರಲಿಲ್ಲ, ಬಂದು ಯಾರು ಕೂಡ ಮಾಡ್ತಿರಲಿಲ್ಲ. ನನ್ನದೇ ಅನುಭವ ನನಗೆ ಉಳ್ಳಾಲದಲ್ಲಿ ಆಗಿದೆ. ನಾನು ಅಷ್ಟು ದೊಡ್ಡ ಆಸ್ಪತ್ರೆ ಅಷ್ಟು ಚಂದ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಟ್ಟುಕೊಂಡು ನನಗೆ 4-5 ವರ್ಷಗಳು ಬಹುಶಃ ಅಲ್ಲಿ ಪೇಷಂಟ್ಗಳೇ ಬಹುಶಃ ಇವತ್ತು ಬರೀ 60ಕ್ಕೆ ಸೀಮಿತವಾಗಿತ್ತು. ಈಗ ನಾನೇ ಅದಕ್ಕೊಂದು ಆವತ್ತು ಪಾಲಿಸಿ ಮಾಡಿ ರಾಜ್ಯ ಮಟ್ಟದ ರೂಲ್ಸ್ ಮಾಡಿ ಇಡೀ ರಾಜ್ಯದಲ್ಲೇ ಫಸ್ಟ್ ಒಂದು ಹಾಸ್ಪಿಟಲನ್ನು CSR ಫಂಡಿನಲ್ಲಿ ಒಂದು ವೈದ್ಯಕೀಯ ಕಾಲೇಜಿನಲ್ಲಿ ಅದನ್ನು ಅವರನ್ನು ವಹಿಸಿಕೊಂಡು ಇದೀಗ ಅಲ್ಲಿ ಬರೀ ಈ 3 ಡಾಕ್ಟರ್, ಅಲ್ಲಿ ನಮ್ಮ ಮುಂಚೆ ಗೈನಕಾಲಜಿಸ್ಟ್ ಕೂಡ ಇರಲಿಲ್ಲ, ಬರ್ತಿದ್ರು 8 ತಿಂಗಳಿಗೂ ಹೋಗ್ತಿದ್ರು, ಇನ್ನೊಬ್ಬರು ಬರ್ತಿದ್ರು, ಅವರು ವರ್ಷಕ್ಕೆ ಅವರು ಹೋಗ್ತಿದ್ರು, ಯಾರಿಗೂ ನಿಲ್ಲಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಇದೀಗ ಹಾಗೆಲ್ಲ ಗೈನಕಾಲಜಿಸ್ಟ್, ಪೀಡಿಯಾಟ್ರಿಷಿಯನ್ ಮತ್ತು ಅನೆಸ್ಥೆಸಿಯಾ, ಅದರ ಜೊತೆಯಲ್ಲಿ ಫಿಸಿಷಿಯನ್
ಡರ್ಮಟಾಲಜಿಸ್ಟ್ ಯಾವುದೆಲ್ಲ ಡಾಕ್ಟ್ರು ಬೇಕು ಆ ಎಲ್ಲ ವೈದ್ಯರು ಅಲ್ಲಿ ಬಂದು ಅಲ್ಲಿ ಬಹುಶಃ ಅಲ್ಲಿ ಅವರಿಗೆ ಔಟ್ ಪೇಷಂಟ್ ಆಗಿ ನೋಡೋದು ವಿಚಾರ ಇದೆ. ಎರಡನೇದು ಅಲ್ಲಿ ಎಕ್ಸ್ರೇ ಮಿಷಿನ್, ನಾನು ಎಕ್ಸ್ರೇ ಮಿಷಿನ್ ಹಾಕಿದರೆ ಟೆಕ್ನಿಷಿಯನ್ ಇಲ್ಲ, ಟೆಕ್ನಿಷಿಯನ್ ಬರುವಾಗ ಎಕ್ಸ್ರೇ ಕಡಲಿಕ್ಕೆ ಆಯಿತು. ಎಕ್ಸ್ರೇ ಮಿಷಿನ್, ಅಲ್ಟ್ರಾಸೌಂಡ್, ಸ್ಕ್ಯಾನಿಂಗ್, ಡೆಂಟಲ್ ಎಲ್ಲ ಟ್ರೀಟ್ಮೆಂಟ್ ಫ್ರೀ. ಎಲ್ಲಿ ನಮಗೆ ಕೊರತೆ ಇದೆ ಅದನ್ನು ನೀಗಿಸುವಂಥ ಕೆಲಸವನ್ನು ಈ ಸಂಸ್ಥೆಯವರು CSR ಫಂಡಲ್ಲಿ ಮಾಡ್ತಾರೆ. ನಾವು ಪೇಷಂಟಿಗೆ ಕೂಡ ಎಲ್ಲ ಕೂಡ ಫ್ರೀಯಲ್ಲಿ ಇಂದಿನ ಸರ್ಕಾರಿ ಆಸ್ಪತ್ರೆ ಏನು ವ್ಯವಸ್ಥೆ ಇದೆಯಾ ಅಷ್ಟಲ್ಲದೆ ಆ ಆಸ್ಪತ್ರೆಗಳಿಗೆ ಒಂದು ನಯ ಪೈಸು ಕೂಡ ಎಡಿಷನಲ್ ಚಾರ್ಜ್ ಮಾಡ್ಲಿಕ್ಕೆ ಅವ್ರಿಗೆ ಯಾವುದೇ ಅಧಿಕಾರ ಕೂಡ ಇವತ್ತು ಇಲ್ಲ. ರಿಲೈ ಆದಂಗೆ ಆಗಿಲ್ವಾ ನೀವು ಪ್ರೈವೇಟ್ ಇವ್ರ ಮೇಲೆ? ಯಾಕೆ ರಿಲೈ ಅಲ್ಲ, ನಿಮ್ಮ ಡ್ಯೂಟಿ ಇರೋದು ಸರ್ಕಾರಕ್ಕೆ ನೋಡಿ ಪರ್ಸನಲ್ ಡ್ಯೂಟಿ ಕರೆಕ್ಟ್, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಮ್ಯಾನ್ ಪವರ್ಗೆ ಸಂಬಂಧಪಟ್ಟಾಗೆ ನಾವು ಎಷ್ಟೇ 1.5 ಲಕ್ಷ ದುಡ್ಡು ಕೊಡ್ತಾ ಹೋದ್ರು ಕೂಡ ವೈದ್ಯರು ನಮಗೆ ಬರ್ತಾ ಇಲ್ಲ. ವೈದ್ಯರು ಬೌದ್ಧಲ್ಲ ಅಂತ ಹೇಳಿದರೆ ಅವನ ಕುತ್ತಿಗೆ ಕೈಯನ್ನು ಬಂದು ಕೆಲಸಲ್ಲಿ ಕೂತ್ಕೊಂಡು ನನಗೆ ಹೇಳಲಿಕ್ಕಾಗ್ತದ? ಇದರಲ್ಲಿ ಅವರು ಬರೋದಿದ್ದರೆ ನಾವು ಯಾರು ಬರ್ತಾರೆ ಅವ್ರನ್ನ ಬಾರಿಸಿ ಅಲ್ಲಿ ಬೇಕಾದಷ್ಟು ಅವರು ಸ್ಯಾಲರಿ ಕೊಡ್ತಾರೆ. ಇದಕ್ಕೆ ಅವರು ಪಾರ್ಟ್ ಟೈಮಲ್ಲಿ ಬಂದು ಇಲ್ಲಿ ಕೆಲಸ ಮಾಡಿದ್ರೆ ನಮಗೇನು ಪ್ರಾಬ್ಲಮ್? ನಾವು ಜನರಿಗೆ ಸೇವೆ ಸಿಕ್ಕಿದ್ರೆ ಆಯ್ತಲ್ವಾ? ನನಗೆ ಇಲ್ಲಿ ಗೌರ್ಮೆಂಟಾ ಪ್ರೈವೇಟ್ ಅಂತ ಮುಖ್ಯ ಅಲ್ಲ, ನನಗೆ ಜನಸಾಮಾನ್ಯರಿಗೆ ಉಚಿತವಾದ ಚಿಕಿತ್ಸೆ ಸಿಗಬೇಕು, ನಮಗೆ ಜನರು ಮುಖ್ಯ ಇಲ್ಲಿ. ಆದ ಕಾರಣ ಇದು ಸಣ್ಣ ರಾಷ್ಟ್ರಗಳಲ್ಲಿ 6 ಲಕ್ಷ 10 ಲಕ್ಷ ಜನಸಂಖ್ಯೆ ರಾಷ್ಟ್ರಗಳಿದೆ, ಅಲ್ಲಿ ಇನ್ಶೂರೆನ್ಸ್ ಅಕೌಂಟಲ್ಲಿ ನಾರ್ಮಲ್ಲಿ ಫ್ರೀ ಕೊಡ್ತಾರೆ. ಅದೇ ಇಲ್ಲಿ 100 ಕೋಟಿದ ಕಡೆಯಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಹೆಲ್ತ್, ಹೌಸಿಂಗ್ ಮತ್ತು ಎಜುಕೇಷನ್ ಗೌರ್ಮೆಂಟು ಇದೆ, ಪ್ರೈವೇಟು ಇದೆ. ಕೆಲವು ದೇಶದಲ್ಲಿ ಗೌರ್ಮೆಂಟ್ ಮಾತ್ರ ಇದೆ, ಅದು ನಮ್ಮ ದೇಶದಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಕೊಂಡೆ ಇವತ್ತು 2 ಸೆಕ್ಟರ್ ಹೀಗಲ್ಲ, ಅದು ಹಿಂದಿನ ಕಾಲದಲ್ಲಿ ಕೂಡ ಬಂದಂಥ ಒಂದು ಪಾಲಿಸಿ ಇದರಲ್ಲಿ ಪ್ರೈವೇಟ್ ಹೌಸಿಂಗ್, ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಕ್ಟರ್ನಲ್ಲಿ.